ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಎರಡನೇ ದಿನವೂ ಕೂಡ ರೈತರ ಕಿಚ್ಚು ಮುಂದುವರೆದಿದೆ. ಇವತ್ತು ಹರಿಯಾಣದಲ್ಲಿ ನಿಷೇಧಾಜ್ಞೆ ಮುಂದುವರೆಸಿದ್ದಾರೆ ಪೊಲೀಸರು. 15 ಜಿಲ್ಲೆಗಳಲ್ಲಿ 144 ಸೆಕ್ಷನ್ ಅನ್ನು ಹಾಕಿದೆ ಹರಿಯಾಣ ಸರ್ಕಾರ. ಹರಿಯಾಣದ 22 ಜಿಲ್ಲೆಗಳ ಪೈಕಿ 15 ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. 15 ಜಿಲ್ಲೆಯ ಬಹುತೇಕ ಕಡೆ ಇಂಟರ್ನೆಟ್ ಸೇವೆಯನ್ನ ಕೂಡ ಸ್ಥಗಿತಗೊಳಿಸಲಾಗಿದೆ. ಪ್ರಚೋದನಾಕಾರಿಯಾಗಿ ಮಾತನಾಡುವವರ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದೆ ಸರ್ಕಾರ. ಹರಿಯಾಣದಿಂದ ದೆಹಲಿಗೆ ರೈತರು ಹೋಗದಂತೆ ತಡೆಯನ್ನ ಕೂಡ ಒಡ್ಡಲಾಗಿದೆ. ದೆಹಲಿಯ ಎಲ್ಲ ಎಂಟ್ರಿ ಪಾಯಿಂಟ್ಗಳಲ್ಲೂ ಕೂಡ ಬಿಗಿ ಭದ್ರತೆ ಇವತ್ತೂ ಕೂಡ ಮುಂದುವರೆದಿದೆ. ರೈತರು ದೊಡ್ಡ ಮಟ್ಟದಲ್ಲಿ ಬರುವಂತಹ ನಿರೀಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಪ್ರತಿಭಟನೆ ಕಾವನ್ನ ಪಡ್ಕೊಂಡಿದೆ ಹಲವು ಗಡಿ ಭಾಗದಲ್ಲಿ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹರಿಯಾಣದಿಂದ ಬರುವಂತಹ ಸಾಧ್ಯತೆ ಇರುವುದರಿಂದ ಹರಿಯಾಣದಲ್ಲಿ 15 ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆಯನ್ನ ಸರ್ಕಾರ ಜಾರಿ ಮಾಡಿದೆ. 144 ಸೆಕ್ಷನ್ ಹಾಕಲಾಗಿದೆ. 22 ಜಿಲ್ಲೆಗಳ ಪೈಕಿ 15 ಜಿಲ್ಲೆಗಳಲ್ಲಿ ಬಹುತೇಕ ಕಡೆ ಇಂಟರ್ನೆಟ್ ಸೇವೆಯನ್ನ ಕೂಡ ಸ್ಥಗಿತಗೊಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನ ದೆಹಲಿಯ ಸಿಂಘು ಗಡಿ ಬಳಿ ಇರುವಂತಹ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ನಿನ್ನೆಯ ಚಿತ್ರಣ ನಾವು ಗಮನಿಸಿದ್ವಿ. ಪೊಲೀಸರು ಹಾಗೆ ರೈತರ ನಡುವೆ ಜಟಾಪಟಿ ಬಹಳ ದೊಡ್ಡ ಮಟ್ಟದಲ್ಲಾಗಿತ್ತು. ಇವತ್ತಿನ ಸಿಚುವೇಶನ್ ಯಾವ ರೀತಿಯಾಗಿದೆ? ಪೊಲೀಸರ ಕಂಟ್ರೋಲ್ ನಲ್ಲಿ ಸಿಚುವೇಶನ್ ಇದೆಯಾ ಹೇಗೆ? ವಿಜಯಶ್ರೀ, ಯಾವಾಗ ನಿನ್ನೆ ಅತಿ ದೊಡ್ಡ ಪ್ರಮಾಣದಲ್ಲಿ ರೈತರು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ, ತದನಂತರ ಇವತ್ತು ಪೊಲೀಸರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಎಷ್ಟೇ ಪ್ರತಿಭಟನೆಯನ್ನ ಮಾಡೋಕ್ಕೂ ಬಂದರೂ ಸಹಿತ ರೈತರನ್ನ ತಡೆಯುವಂತಹ ವಿಚಾರದಲ್ಲಿ ಇವತ್ತು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹರಿಯಾಣ ಮತ್ತೆ ಪಂಜಾಬ್ನ ಗಡಿಭಾಗದಲ್ಲಿರುವಂತಹ ಶಂಭು ಗಡಿಭಾಗದಲ್ಲಿ ಇವತ್ತು ಪರಿಸ್ಥಿತಿ ಒಂದು ರೀತಿಯಲ್ಲಿ ಹತೋಟಿಗೆ ಬಂದಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹಿತ ಕೈಗೊಂಡಿದ್ದಾರೆ. 144 ಸೆಕ್ಷನ್ ಅನ್ನ ಒಟ್ಟು 22 ಜಿಲ್ಲೆಗಳಲ್ಲಿ ಇರುವಂತದ್ದು, ಅಂದ್ರೆ ಹರಿಯಾಣದಲ್ಲಿ ಒಟ್ಟು 22 ಜಿಲ್ಲೆಗಳಿದಾವೆ. ಅದರಲ್ಲಿ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈಗಾಗಲೇ 144 ಸೆಕ್ಷನ್ ಹಾಕಲಾಗಿದೆ. ಮತ್ತು ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ಇಂಟರ್ನೆಟ್ ಸೇವೆಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಸರ್ಕಾರ ಹೇಳಿದೆ. ಕಾರಣ ಏನು ಅಂತಂದ್ರೆ ಪ್ರಚೋದಕಾರಿ ಹೇಳಿಕೆ ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ರಾಂಗ್ ಇನ್ಫಾರ್ಮೇಶನ್ ಅನ್ನ ಏನಂದ್ರೆ ಸಾರ್ವಜನಿಕ ವಲಯದಲ್ಲಿ ಪಸರಿಸುವ ಮೂಲಕವಾಗಿ ಅದು ಕಾನೂನು ಸುವ್ಯವಸ್ಥೆಗೆ ಹದಗೆಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ಇಂಟರ್ನೆಟ್ ಸೇವೆಯನ್ನ ಸಹಿತ ಏನಂದ್ರೆ ಸ್ಥಗಿತಗೊಳಿಸಲಾಗಿದೆ. ಅದರ ಜೊತೆಗೆ ಎಲ್ಲಿ ಯಾವಾಗ ಏನಂದ್ರೆ ನಿನ್ನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕಾವು ಏರಿತ್ತಲ್ಲ, ಹಾಗಾಗಿ ಇವತ್ತು ದೆಹಲಿಯ ಗಡಿ ಭಾಗದಲ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಭದ್ರತೆನ ಒದಗಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಮಗೆ ವಿಜುವಲ್ಸ್ ಸಹಿತ ತೋರಿಸ್ತಾ ಹೋಗ್ತೀನಿ. ನಿಮಗೆ ಇಲ್ಲಿಂದ ಯಾವುದೇ ಕಾರಣಕ್ಕೂ ಸಹಿತ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಅಂದ್ರೆ ಸಿಂಗು ಗಡಿ ಬಾರ್ಡರ್ ಇದು. ಇಲ್ಲಿ ಬೋರ್ಡ್ ಗಳನ್ನು ಹಾಕಲಾಗಿದೆ. 144 ಸೆಕ್ಷನ್ ಅನ್ನ ನಾವು ಇಂಪೋಸ್ ಮಾಡಿದ್ವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ಜನರು ಏನಂದ್ರೆ 4 ರಿಂದ 5 ಜನ ಸೇರ್ಬಿಟ್ಟು ಬರೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತಹ ವಿಚಾರವಾಗಿ ಹೇಳ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಏನು ಕೇಂದ್ರ ಸರ್ಕಾರವು ಸಹಿತ ಈಗಾಗಲೇ ಅಂದ್ರೆ ರೈತರಿಗೆ ಆಹ್ವಾನವನ್ನ ಕೊಟ್ಟಿದೆ. 2ನೇ ಸುತ್ತಿನ ಮಾತುಕತೆಗೆ ನಿಮ್ ಜೊತೆ ನಾವು ಸಿದ್ಧರಾಗಿದ್ದೀವಿ. ಏನಂದ್ರೆ ಕೂತ್ಕೊಂಡು ಮಾತುಕತೆ ಆಡಿದ್ರೆ ಮಾತ್ರ ನಾವು ಏನಂದ್ರೆ ಈ ಒಂದು ಪರಿಹಾರವನ್ನ ಬಗೆಹರಿಸಬಹುದು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮತ್ತೆ ನಾಳೆ 2 ದಿವಸದ ಒಳಗಾಗಿ ಸಮಯವೂ ಸಹಿತ ನಿಗದಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಬಹಳಷ್ಟು ಜನರಿಗಿದೆ. ಹಾಗಾಗಿ ಕೊನೆಗೆ ಅಂತಿಮವಾಗಿ ರೈತರ ನಿರ್ಧಾರ ಏನಾಗಿರುತ್ತೆ ಅಂತ ಎಲ್ಲರಿಗೂ ಸಹಿತ ಕುತೂಹಲ ಮೂಡಿಸಿರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.